ನಾಲ್ಕು ಅಂಗಿ 4 ಪ್ಯಾಂಟ್ ತೆಗಿಯೋಣ. ಪ್ಯಾಂಟ್ ಅಂಗಿ ಎಂತದ್ದು ಇರ್ಬೇಕಪ್ಪ? ಕಲರ್ನಾಗ ಬೇಕಾ ಇಲ್ಲ ಪ್ಲೇನ್ಯಾಗ ಬೇಕಾ? 4 ಜೀನ್ಸ್ ಪ್ಯಾಂಟ್ ವೈಟಿಂಗ್ ತೆಗಿಯೋಣ. ಸರಿ ಆಯ್ತು ತೆಗಿತೇಳಪ್ಪ. ಇಬ್ರಿಗೆ ಹಾಕೋತಾರೆ ಸ್ವಲ್ಪ ರೇಟ್ ಎಷ್ಟು ಅದ? ರೇಟ್ ಪಾಟು ನಾ ಮಾತಾಡೋದಲ್ಲಪ್ಪ, ನಮ್ಮ ಮಾಲಕ ತಗೊಂಡು ಕೇಳಿ. ಅಣ್ಣ ಪ್ಯಾಂಟ್ ಎಷ್ಟು ಇದು? ಇದ 650 ರೂಪಾಯಿ ಕೊಡಪ್ಪ. ಅಣ್ಣ 650 ರೂಪಾಯಿ ಅಂದ್ರೆ ದುಬಾರಿ ಆಗುತ್ತೆ, 400 ರೂಪಾಯಿ ಕೊಡ್ತಾವ. 450 ರೂಪಾಯಿ ಬರಲ್ಲ, ಇದೆಲ್ಲ ಕ್ವಾಲಿಟಿ ಪ್ಯಾಂಟ್ ಚೆನ್ನಾಗಿರ್ತಾವ. ಪ್ಯಾಂಟ್ ಹೋಗಲ್ಲ, ಜಾಸ್ತಿ ರೇಟ್ ಇರ್ತಾವಲ್ಲ. 600 ರೂಪಾಯಿ ಕೊಡ ಲಾಸ್ಟ್. ನೋಡೋಣ 550 ರೂಪಾಯಿ ಕೊಟ್ಟು ನಿನಗಂತ ಹೇಳಕತ್ತೀನಿ, ಅದಕ್ಕೆ ಕಮ್ಮಿ ಕೇಳ. ಕಮ್ಮಿ ಆಯ್ತು ಆಲ್ರೆಡಿ. 550 ರೂಪಾಯಿ ಅಂತಲ್ಲಿ ಹೆಂಗ್ ಮಾಡಂದಿ ಈಗ? 550 ರೂಪಾಯಿ ಅಂದ್ರೆ ದುಬಾರಿ ಆಗೈತಿ ಹುಡುಗನ್ ಕೇಳಂತ. 550 ರೂಪಾಯಿ ಅಂತ ಹೆಂಗ್ ಮಾಡಂದಿ? ಬಾಳ ದುಬಾರಿ ಹಾಕದ್ಲೇಪ್ಪ, ನಮ್ಮ ಅಣ್ಣ ರೊಕ್ಕ ಕೊಡಗಲ್ಲ. ಅವನೇ ಆಯ್ತು ಬಿಡ್ಲಿ, ನಿಮ್ಮ ಅಣ್ಣಂದ ಖಂಡಿತೈತಲ್ಲ. ಅದಕ್ಕೆ ಮಾಡಿದ್ದೆ. ಹೆಂಗರಿ ಅದು ಮಾತಾಡೋದು? ನಮ್ಮ ಅಣ್ಣಗೆ ಅವನು ಏನು ಅಂತಿದ್ದಲ್ಲ. ಅಲ್ಲೇ ನಿಮ್ಮ ಅಣ್ಣ ಅಷ್ಟು ಬಡಿತಾನ ಒಳ್ಳೆ ನಿಮ್ಮ ಅಣ್ಣನ ಪರ ಮಾತಾಡ್ತಲ್ಲ. ನಮ್ಮ ಅಣ್ಣ ನಾನು ಬೈಲಾರ್ದು ನೀನು ಬೈತೇನೆ ಅಲ್ಲೇ. ನಾನು ತಪ್ಪು ಮಾಡಿದ್ರೆ ನಾನು ಬೈತೇನ, ನಾನು ತಪ್ಪು ಮಾಡ್ಲಿಲ್ಲ ಅಂದ್ರೆ ಬೇಯಲ್ಲ. ಅಲ್ಲಲ್ಲಪ್ಪ, ನೀವು ಅಣ್ಣ ತಮ್ಮ ದಿನ ಜಗಳ ದೋಸ್ತ ತಿಳಕ್ ಬಂದು ಏನ್ ಹೇಗೆ ಮಾಡ್ತೀಯಪ್ಪ? ನಾವು ಅಣ್ಣ ತಮ್ಮ ಗುದ್ದಾಡ್ತದ ನಾಳೆ ಒಂದಕ್ಕೂ ನೀ ಅದ್ನೇನು ಹೇಳ್ತಿಲ್ಲ ನೀನು. ಅಲ್ಲಲ್ಲಪ್ಪ, ನೀವು ಅಣ್ಣ ತಮ್ಮ ದಿನ ಜಗಳತಿರಲ್ಲ, ಅದಕ್ಕೆ ದೋಸ್ತ ತಿಳಕ್ ಬಂದು ನೀನು ಅಯ್ಯೋ ಹಂಗೆ ಮಾಡ್ತೀಯಪ್ಪ? ಅಲ್ಲಲ್ಲೇ ನಾನು ಬೈ ಅಧಿಕಾರ ನಮ್ಮ ಅಣ್ಣಗ ನಮ್ಮ ಅಪ್ಪಗ ನಮ್ಮ ಹೋಗ ಅಷ್ಟೇ ಇದ್ ಮತ್ತೇರಿಗೆ ಇದ್ದಿಲ್ಲ. ಅಲ್ಲಲ್ಲಪ್ಪ, ದೋಸ್ತ ತಿಳಕ್ ಬಂದ ನೀನು ಹೇಗೆ ಮಾಡ್ತೀಯಪ್ಪ? ಬೇಡ ಅಂದ್ರೆ ಬೇಡ, ನನಗೇನು ಹೇಳಕ್ ಹೋಗ್ಬಿಡ. ನಮ್ಮ ಅಣ್ಣನ ಬಗ್ಗೆ ಏನಾರು ಮಾತಾಡಿ ಸರಿ ಕಣ್ಣಗ್ ನೋಡ. ಸರಿ ಬಿಡ್ಲಪ್ಪ, ನಿನಗೆ ಹೇಳುತ್ತೆ. ನನಗೇನು ಹೇಳ್ಬಿಡೋಗಲೇ. ಯಾವ ರೋಮರ ಇಂಥವ್ ಬರ್ತಾವ ನೋಡ, ಬರೀ ಇಲ್ಲೇ ಜಗಳಾಡಕ್ ಬರ್ತಾವ ನೋಡ. ಮಾರ್ತಕ ಭಾಳ ಬೇಜಾರಾಗದನಲ್ಲ, ಕೆಲವೊಂದ್ ಕಡೆ ಹೋಗಿ. ಯಾಕ್ಲೇ ದೋಸ್ತ ಬೇಜಾರಾಗದೆಯಲ್ಲ? ಯಾಕೆ ಏನಾಯ್ತು? ಪಾಂಡ್ಯ ಹೋಗ್ಬಿಡ್ನಂತಲೇ. ಅದಕ್ಕೇನಾಗಿತ್ತು? ಅವನಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತಂತೆ. ಹೌದಾ? ಓದ್ಬಿಡ್ಲೆ, ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ? ಇವತ್ತು ಅವರು, ನಾಳೆ ನಾವು, ನಾಡ್ದು ದಿನ ಒಬ್ರು. ಈ ಜೀವನ ಅಂದಮೇಲೆ ಹೋಗ್ಲೇಬೇಕು, ಬರಲೇಬೇಕು. ನಾವು ಬರಾಗ ಒಬ್ಬರೇ ಹೇಳ್ಕೊಂತ ಬರ್ತೀವಿ, ಹೋಗಾಗ ಎಲ್ಲರನ್ನೂ ಅಳಿಸಿ ಹೋಗ್ತೀವಿ. ನಾವು ಬರಾಗ ಯಾರು ಹೇಳಗಲ್ಲ, ಹೋಗಾಗ ಯಾರು ಹೇಳಗಲ್ಲ. ಇರೋಷ್ಟು ದಿನ ಅವ್ರ ಹತ್ರ ದ್ವೇಷ ಬೆಳೆಸಿಂದು ಇವ್ರ ಹತ್ರ ಬಡ್ದಾಡಿ ಯಾಕೆ ಹಾಳು ಮಾಡ್ಕೋಬೇಕು? ಹಂಗಾಗಿ ಇರೋಷ್ಟು ದಿನ ಎಲ್ಲರ ಹತ್ರ ಖುಷಿ ಖುಷಿಯಾಗಿದ್ರ ಅದ ಒಳ್ಳೆ ಜೀವನ. ಆತಿದ್ದಾಗ ಅದ್ನ ಬೆಲೆ ಗೊತ್ತಾಗ್ಲಿಲ್ಲ, ಇವಾಗ ಗೊತ್ತಾಗತೈತಿ. ಹಂಗ ಮತ್ತೆ ಅವ್ರಿದ್ದಾಗ ಅವ್ರ ಬೆಲೆ ಏನಂತ ಗೊತ್ತಾಗಲ್ಲ, ಅವ್ರ ನಮ್ಮಿಂದ ದೂರ ಆದಾಗ ಗೊತ್ತಾಗತ್ತೆ. ಅದಕ್ಕೆ ಎಲ್ಲರ ಹತ್ರ ಇರತನ ಎಲ್ಲರ ಹತ್ರ ಖುಷಿ ಖುಷಿಯಾಗಿರ್ಬೇಕಂತ ಹೇಳೋದು. ಹೌದೌದು. ತಿನ್ನೋದು ಒಂದ ಅನ್ನ, ಇರೋದು ಒಂದ ಜಾಗ, ಬಾಳೋದು ಒಂದ ಜಾಗ. ಅಂಥದ್ರಲ್ಲಿ ದ್ವೇಷ ಅಹಂಕಾರದ ಯಾಕೆ? ಇರೋಷ್ಟು ದಿನ ಖುಷಿ ಖುಷಿಯಾಗಿರೋ ಎಲ್ಲರ ಹತ್ರ. ಯೋಣ ಹೇಳಪ್ಪ. ಬಾರೋ ಇಲ್ಲಿ. ಎದಕ್ಕೋಣ ಟೆನ್ಷನ್ ಆಗೈತಿ? ನಿಮ್ ಕಣ್ಣಿಗೆ ಹೆಂಗ್ ಕಾಣಕಂತಿಲ್ಲ ನಾನು? ಮನುಷ್ಯನ್ ತರ ಕಾಣಕತ್ತಿ. ಎದಕ್ಕೆ? ನಾನು ಹಂಗ ಹೇಳಕಂತಿಲ್ಲ, ನಿಂಗ ಮುಜಾನ್ ಕಾಣಕಂತೀನಿ, ಅರೇದಾನ್ ಕಾಣಕ ನಿನ್ಗೆ ಅಂತ ಹೇಳಕಂತೀನಿ ನಾನು. ಎದಕ್ಕೋಣ ಅಂತದ್ ಏನಾಯ್ತು? ಅಲ್ಲಿ ಒಬ್ಬ ಹುಡುಗ ಅಂಕಲ್ ಅಂತ ಅಂದ್ಬಿಡ್ಲಿ. ಗಡ್ಡೆ ಮೀಸಿ ಬಂದವ್ರ ಅದಕ್ಕೆ ಅಂಕಲ್ ಅಂದ್ರಂತಗ. ಗಡ್ಡೆ ಮೀಸಿ ಬಂದ್ರೆ ಅಂಕಲ್ ಆದಂಗ ಏನು? ಹೋಗ್ಲಿ ಬಿಡು. ಒಂದ್ ಸ್ವಲ್ಪ ದಿನ ಅಣ್ಣ ಅಂತಾರ, ಒಂದ್ ಸ್ವಲ್ಪ ದಿನ ಅಂಕಲ್ ಅಂತಾರ, ಒಂದ್ ಸ್ವಲ್ಪ ದಿನ ಅಜ್ಜ ಅಂತಾರ. ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ದಿನ ಅಕ್ಕ ಅಂತಾರ, ಸ್ವಲ್ಪ ದಿನ ಆಂಟಿ ಅಂತಾರ, ಸ್ವಲ್ಪ ದಿನ ಅಜ್ಜಿ ಅಂತಾರ. ಹಂಗಾಗಿ ಜೀವನ ಅಂದ್ಮೇಲೆ ಮನುಷ್ಯಗೆ ವಯಸ್ಸಾದಂಗ ಹೆಸರಿಗೆ ವಯಸ್ಸಾಗುತ್ತೆ. ಅಷ್ಟಿಗೆ ಯಾಕೆ ಬೇಜಾರು ಮಾಡ್ಕೊಂತಿ? ಅಂಕಲ್ ಅಂದ್ರೆ ಅಂಕಲ್ ಆಗಲ್ ಬಿಡುವಪ್ಪ, ಆಗ ವಯಸ್ಸಿನಾಗ ಅಕ್ಕಿದ್. ಹೋಗಂತಾರಪ್ಪ ಮೆಕ್ಕೆಜೋಳ ರೈಸ್ ಸಾರ್ ಹೋಗ್ಬೇಕು. ಸರಿ ತಾರಪ್ಪ. ನಾ ಹೋಗಂಬ.
ಹೌದಮ್ಮ ಸಿಕ್ಕರ ಬಳಗ ಪಜಿತೈತಿ ನಾವು ಕತಿ ಅವ್ರು ದೂರ ಐತಿ ನಾವು ಕತಿ ಏನೇನ ಕತಿ ನಾವು ಮಾಡೋದು ಬಿಡಮ್ಮ ಅವ್ರು ಕತಿನ ದೂರ ಕತಿ ಶೆಟ್ ಅವ್ರದ್ದು ಶೆಟ್ ನನ್ನ ಯಾಕೆ ಫಾಲೋ ಮಾಡ್ತಾ ಇದೀಯಾ? ಏ ಒಳಗಾಕ್ರ ಅವನ್ನ. ಆ ಮರಿನ ಎಲ್ಲಿಂದ ತೆಕ್ಕೊಂಬಂದು ಇಲ್ಲಿ ಬಿಡು. ಏ ಆ ಬೈರಾಗ ಫೋನ್ ಹಾಕೋ, 3 ಮರಿ ಅದಾವ, ಹಾಕ್ಯಂದ ಕೇಳ. ಆಯ್ತು ಬಸ್. ಹಲೋ ಹಲೋ ಬಾಸ್ ಹೇಳಿದರೆ 3 ಮರಿ ಅದಾವ ಹಾಕೊಂಡು ಹೋಗ್ಬೇಕಂತೆ. ಸರಿ ತಗೋ ಬರ್ತೀನಿ. ಹಾಂ ಸರಿ ಬರ್ತಾರಂತೆ ಬಾಸ್. ಆಯ್ತು ಬಿಡ. ಬಾಸ್ ಅವನು ಬಂದ. ಕೇಳೋಗ ಅವ್ನ ಯಾರ? ಏಯ್ ಯಾರು ನೀನು? ಕೊಪ್ಪಳ ಹುಡುಗರು ಕಿಂಗ್ ಅಂತಾರೆ, ಗಂಗೋತಿ ಹುಡುಗರು ಗಂಡು ಅಂತಾರೆ, ಹುಲಿಯಾದ್ರ ಹುಡುಗರು ಹುಲಿ ಅಂತಾರೆ, ಶಿರ್ವಾರ್ ಹುಡುಗರು ಸೂಪರ್ ಸ್ಟಾರ್ ಅಂತಾರೆ, ಚಿಕ್ಕ ಮಾದಿನ ಹುಡುಗರು ಹಸು ಅಂತಾರೆ. ಹೊಡಿರೋ ನೋಯ್ಗೆ. ಏಯ್ ಮಕ್ಕಳಿಲ್ಲೋ? ನನಗೆ ಗೊತ್ತಿಲ್ಲ ಅಣ್ಣ. ಏಯ್ ಕಿಟ್ಟ ಮಾಡಕ್ ಗೊತ್ತೆ ಮಕ್ಕಳಿಲ್ಲ? ಅದೆಲ್ಲ ನಮ್ಮ ಬಾಸಿ ಗೊತ್ತ, ನಾವು ಬಾಸನ್ ಕೇಳಿ.
ಅರ್ಧ ಕೆಜಿ ಮಾಂಸ ಇಲ್ಲ, ಪಾವ್ ಕೆಜಿ ಮೂಳೆ ಇಲ್ಲ, ಎಷ್ಟೋ ನೀನು ದಿಮಾಕ ಹೀರೋ ಥರ ಪೋಸ್ ಕೊಡ್ತೀಯಾ? ಏನಂದೆ? ಅರ್ಧ ಕೆ ಜಿ ಮೂಳೆ, 5 kg ಮಾಂಸ ಇಲ್ವಾ? ನಿನಗಿದೆಯಲ್ಲ, ಬಾ. ನಿನ್ನ ಹೊಟ್ಟೆಗೋಸ್ಕರ ಬಡ್ರ ಹೊಟ್ಟೆ ಮೇಲೆ ಹೊಡೆದ ಬಡ್ರ ಮಕ್ಕಳು ಕಿಡ್ನಾಪ್ ಮಾಡಿದಲ್ಲ, ನಾಚಿಕೆ ಆಗಲ್ವಾ? ಲೇ, ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ಮಕ್ಕಳು ಮುಂದೆ ಬರ್ಬೇಕಂತ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸ್ತಿರ್ತಾರೆ. ಆದರೆ ನಿಮ್ಮ ಹತ್ರ ರಾಕ್ಷಸಗಳು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಮಕ್ಕಳನ್ನ ಪರಾಮಗೊಳಿತಾರೆ, ಪಾರ್ಸಲ್ ಮಾಡ್ತಿಲ್ಲ. ಆ ತಂದೆ ತಾಯಿ ಕಷ್ಟ ಅಂತ ಗೊತ್ತಾ ನಿನಗೆ? ನಿಮ್ಮಂಥವ್ರು ಈ ಭೂಮಿ ಮೇಲೆ ಇದ್ದರೆ ಇಂಥ ಮಕ್ಕಳು 108 ಮಕ್ಕಳು ಕಿಡ್ನಾಪ್ ಆಗ್ತಾ ಇರ್ತಾರೆ. ಅದು ಆಗ್ಬಾರ್ದಪ್ಪ ಅಂದ್ರೆ ನೀನು ಈ ಭೂಮಿ ಮೇಲೆ ಇರಬಾರ್ದು. ಮುಂಜಾನೆ ನೋಡಕತ್ತೀನಿ, ಯಾಕ ಒಂಥರ ಅದೇಲಿ ಲೇ ಮಂಜದಲ್ಲ ಬಟ್ಟೆ ಅಂಗಡಿ ಭಾಳ ಅವಮಾನ ಮಾಡ್ಬಿಟ್ಟು ಲೇವನ. ಎದಕ್ಕೆ ಅವಮಾನ ಮಾಡಿದ್ನಲ್ಲಿ ನಿನ್ಗವ? ಲೇ ಅದು ಇಷ್ಟಕ್ಕಲೇ ಅವ್ರ ಅಣ್ಣ ತಮ್ಮ ವಿಷಯ ನಿಂಗೆ ಆಗ್ಬೇಕಲ್ಲಿ ಅಪ್ಪ. ಅವ್ರು ಇಷ್ಟ ಬಂದಂಗೆ ಇರ್ತಾರೆ ಒಂಬ ಸುಮ್ಮನೆ. ಅವ್ರ ವಿಷಯ ನಿನಗೆ ಆಗ್ಬೇಕು. ಅವ್ರು ಇವತ್ತು ಗುದ್ದಾಡ್ತಾರೆ, ನಾಳೆ ಒಂದೇ ಹಾಕಾರ. ಅವ್ರ ಅಣ್ಣ ತಮ್ಮ ವಿಷಯ ನಿಂಗೆ ಆಗ್ಬೇಕು. ಎಲ್ಲಿಗೋ ನೀವು ನಿನ್ನಿದ್ದ ಇಲ್ಲ. ಏನಾರು ಕೇಳಿದ್ರೆ ಹಂಗ ಬಿಡಾಕ ಬರ್ತಾನೆ, ಹಂಗ ಸಿಟ್ ಮಾಡ್ತಾನ ಐದಣ್ಣಿಂದ. ನಿನ್ನೆ ಆ ಥರ ಏನು ಬೇದಕ್ಕ ಸಟ್ಕೊಂಡು ಹೋಗ್ಬಿಟ್ನ ಏನು? ಹಲೋ ಮಮ್ಮ, ಮಂಜಪ್ಪ ಊರಿಗೆ ಬಂದ? ಇಲ್ಲ, ಸರಿ. ಹಲೋ ಅಣ್ಣ, ಮಂಜಪ್ಪ ಊರಿಗೆ ಬಂದ? ಇಲ್ಲ, ಸರಿ. ಏತಮ್ಮ, ಏನಣ್ಣ? ನಮ್ಮ ಮಂಜಪ್ಪ ಕಂಡದ? ಇಲ್ಲ ಬಿಡಣ್ಣ, ಕಂಡಿಲ್ಲ. ಇಲ್ಲ ಇಲ್ಲಣ್ಣ, ಕಂಡಿಲ್ಲ. ಎಲ್ಲಿಗೆ ಹೋದಂಗಾರವ? ನಿಮ್ಮ ತಮ್ಮ ಹೆಂಗೆ ಕಿಡಿಯೋದ ಕೊಡೆ, ನಮ್ಮ ತಮ್ಮ ಊಟ ಜಗಳತ್ತದ. ಅದಕ್ಕೆ ನಿಮ್ಮ ತಮ್ಮ ಮಾತಾಡ್ ಕಳಿಸಿ ನೋಡು. ಅಣ್ಣ, ಅವ್ರ ಹುಡುಗರು ಇವತ್ತು ಗುದ್ದಾಡ್ತಾರೆ, ನಾಳೆ ಒಂದ ನೀನೇ ಕಣ ಅದಕ್ಕೆ ಹೋಯ್ತಿ. ಮಾತಂಗ್ ಕಳ್ಸಕ್ ಬರೋದ? ನನ್ನ ತಮ್ಮ ಏನು ಗುದ್ದಾಡ್ತೀರ ಮರ, ಒಬ್ರು ಕಂಡ್ರೆ ಒಬ್ರು ಆಗಲ್ಲ. ಅದಕ್ಕೆ ನಿನ್ಗೆ ಏನು ಹೇಳೋದಂತ ನಾನು ಓದ್ಬಿಟ್ಟೆ. ಏ ಅಣ್ಣ, ಸರಿಗೆ ಮಾತಾಡು. ನಾ ಗುದ್ದಾಡ್ದ ಮನ್ಯಾಗ, ಮನಸ್ಸಿನಲ್ಲಿ ಅಲ್ಲ. ನಮ್ಮ ತಮ್ಮನ ಬಗ್ಗೆ ಅಷ್ಟೊಂದು ಹೋಗ್ರೋಗಿ ಮಾತಾಡ್ಬೇಡ. ನಮ್ಮ ಅಣ್ಣ ತಮ್ಮನ ಪ್ರೀತಿ ನಿನಗೇನು ಗೊತ್ತು?
ಅಲ್ಲ ಮರೆ ಹೇಳಕ್ ಹೋದ್ರೆ ಇಷ್ಟ ಯಾಕೆ ಸಿಟಿ ಬರ್ತೀಯ ಹೋಗೋ ಮರೆ ಎಲ್ಲಿಗೆ ಹೋದ್ನ ಏನೇನ ಎಲ್ಲಿ ಹೋಯ್ದೆ ಲಗ್ನಕ್ಕೆ ಹೋಯ್ತು ನಾನು ಸ್ವಲ್ಪ ಹೇಳೋದು ಕೇಳೋದಿಲ್ಲನ ಅದಕ್ಕೇನು ಹೇಳೋದು ಕೇಳೋದಾಯ್ತಿಲ್ಲ ಮನ್ಯಾಗ ಇರೋದಿಲ್ಲ ನಿನಗೇನ ನಿನ್ ತಿಳಿದ ಮಾಡ್ತೇನ ಪ್ಯಾಲಿ ಸಣ್ಣಗೆ ನಾಟಕ ಮಾಡ್ಬೇಕು ಲೇ ಊಟ ಮಾಡಿದ್ಯಾನ ಉಂಡಿ ನಾಳ ಹೊಟ್ಟಿಸಿಲ್ಲ ಕರ ಸುಳ್ಳ ಕರೆ ಒಂದ ಲೇ ಊಟ ಮಾಡಿದ್ದಾಳ ಲೇ ತಗ ಊಟ ಮಾಡು ಅಣ್ಣ ನನ್ನಿಂದ ತಪ್ಪಾಯ್ತಣ್ಣ ನನ್ನ ದಯವಿಟ್ಟು ಕ್ಷಮಿಸಿ ಬಿಡಣ್ಣ ಎದಕ್ಕೋ ನಿನ್ನಿಂದ ಅಂತ ತಪ್ಪೇನಾಯ್ತು ನೀನು ನನಗಿಂತ ವಯಸ್ಸಿನಾಗ ಭಾಳ ಹಿರಿಯತ್ತ ಭಾಳ ತಿಳಿದತ್ತ ನಿನಗೆ ಅಣ್ಣ ಅಂತ ಮರ್ಯಾದೆ ಕೊಡ್ಲಾರ್ದ ಭಾಳ ಎದುರು ಮಾತಾಡ್ಬಿಟ್ಟು ನಾನು ಅವು ಅಪ್ಪ ಊರಿಗೆ ಹೋದಲ್ಲಿದ್ದ ಮನೇನ ಕೆಲಸ ಎಲ್ಲ ನೀನೇ ಮಾಡ್ತಿದ್ದೆ ಮತ್ತೆ ಕೆಲ್ಸಕ್ಕೂ ನೀನು ಹೋಗಿ ನೀನು ಎಷ್ಟು ಕಷ್ಟ ಪಡ್ತೀಯಲ್ಲ ಅಂತೇಳಿ ನಿನಗೆ ಒಂದಿನಾರ ಆಸರೆ ಇರಲಿಲ್ಲ ಈ ಶೆಟಕ್ಕೆ ನಾನು ಕೆಲ್ಸಕ್ಕೆ ಬರ್ತೀನಣ್ಣ ನಿನ್ನ ಜೊತೆಗೆ ಲೇಯ್ ನಿಂದು ಓದೋ ವಯಸ್ಸೈತಿ ಓದು ನಮ್ಮ ಕೆಲಸ ಮಾಡೋ ವಯಸ್ಸೈತಿ ನಾವು ಕೆಲಸ ಮಾಡ್ತು ನಾ ಸಾಲಿ ಬಿಟ್ಟು ಹಾಳಾಗಿದ್ದೀವಂತ ನೀನು ಹಾಳಾಗಿ ಹೋಗ್ಬೇಡ ಈ ಕೆಲಸ ಮಾಡೋ ವಯಸ್ಸು ಮುಂದೆ ಸಿಗುತ್ತೆ ಓದೋ ವಯಸ್ಸು ಮುಂದೆ ಸಿಗಲ್ಲ ಓದೋ ವಯಸ್ಸೈತಿ ಓದೋ ಕಡೆ ಗಮನ ಕೊಡು ಕೆಲಸ ಕಡೆ ಗಮನ ಕೊಡಬೇಡ ನಾನು ಹಾಳಾಗಿನಿ ನಮ್ಮ ತಮ್ಮರ ಓದಿ ಮುಂದೆ ಬರಲ್ಲ ಅಂತ ಎಷ್ಟೊಂದು ಆಸೆ ಇಟ್ಟಿದ್ದೆ ಸಿಟ್ಟು ಬಂದಾಗ ಬೈತಿ ಬಡಿತಿ ಎಷ್ಟೊಂದು ರೇಗಾಡ್ತಿ ಹೊರಗಷ್ಟು ಸಿಟ್ಟು ತೋರಿಸಿದ್ರು ಒಳಗೆ ಅಷ್ಟೊಂದು ಪ್ರೀತಿ ತೋರಿಸ್ತೀಯಲ್ಲ ಅಣ್ಣ ನೀನು ನಾ 2 ದಿನ ಕಾಣ್ಲಾರಕ್ಕ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡೆ ಆದರೆ ನಾನು ನಿನ್ನ ಕಣಿ ಕಾಣಿದ ತಕ್ಷಣ ಒಂದೇಟು ಬಡ್ದ್ಬಿಟ್ಟೆ ಅಂತ ಎಷ್ಟೊಂದು ಸಿಟ್ಟು ಮಾಡ್ಕೊಂಡೆ ಆದರೆ ಅದನ್ನ ಎದಕ್ಕೆ ಬಡಿದೆ ಅಂತ ಅರ್ಥನೇ ಮಾಡ್ಕೊಳ್ಲಿಲ್ಲ ಲೇ ಈ ಅಣ್ಣ ತಮ್ಮನ ಪ್ರೀತಿನ ಇಷ್ಟ ಕಣೋ ನಾವು ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಬಡಾಡಿದ್ರು ಒಬ್ಬರನ್ನೊಬ್ಬರನ್ನ ಯಾವತ್ತೂ ಬಿಟ್ಕೊಡಲ್ಲ ಕೆಲವು ಸಲ ಗುದ್ದಾಡ್ತೀವಿ ಕೆಲವು ಸಲ ಬಡಾಡ್ತೀವಿ ವೈರಿಗಳ ಥರ ಕಿತ್ತಾಡ್ತೀವಿ ನಮ್ಮ ಕಂಡ್ರೆ ಅವನಿಗಾಗಲ್ಲ ಅವ್ನ ಕಂಡ್ರೆ ನನಗಲ್ಲ ಅನ್ನೋ ಥರನೇ ಇರ್ತೀವಿ ಆದ್ರೆ ಯಾರಾದರೂ ನೀವು ವೇಸ ಮಂದಿಯಪ್ಪ ಅಂತ ಕೇಳಿದ್ರೆ ಅವನನ್ನು ವೈರಿದ್ದಾಗ ನಾವು ಹೆಸರಾಗಿ ಕೇಳ್ಬೇಕಂತ ಯಾರು ಅಂತಾರನ ಯಾರು ಅನ್ನಲ್ಲ ನಾವು ಇಷ್ಟ ಮಂದಿ ಇದೀವಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀವಿ ಅದು ನಿಜವಾದ ಅಣ್ಣ ತಮ್ಮನ ಪ್ರೀತಿ ಅಂದರೆ ಈ ಅಣ್ಣ ತಮ್ಮನ ಪ್ರೀತಿ ಹೆಂಗಪ್ಪ ಅಂದ್ರೆ ನಮ್ಮ 2 ಕಣ್ಣಿದ್ದಂಗೆ ಈ ಕಣ್ಣಿನ ನೋವಾದರೆ ಈ ಕಣ್ಣಿನ ತಡೆಯೋಕ್ಕಾಗಲ್ಲ ಈ ಕಣ್ಣಿನ ನೋವಾದರೆ ಈ ಕಣ್ಣಿನ ತಡೆಯೋಕ್ಕಾಗಲ್ಲ ಬಟ್ ಯಾವುದೇ ಕಣ್ಣಿನ ನೋವಾದ್ರೆ ನೀರು ಬರೋದು ಮಾತ್ರ 2 ಕಣ್ಣಲ್ಲಿ ಈ ಪ್ರಪಂಚದಲ್ಲಿ ಅಣ್ಣ ತಮ್ಮಳು ಎಷ್ಟೇ ಜಗಳ ಆಡಿರ್ಬೋದು ಎಷ್ಟೇ ಗುದ್ದಾಡಿರ್ಬೋದು ಎಷ್ಟೇ ದೂರ ಇರ್ಬೋದು ಆದ್ರೆ ಒಬ್ಬರನ್ನೊಬ್ಬರನ್ನ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಬಿಟ್ಟು ಕೊಡೋದೇ ಇಲ್ಲ ಅವ್ರು ಇವತ್ತು ನಾಳೆ ಒಂದಾಗಿ ಆಗ್ತಾರೆ ಸರಿ ತಗೋ ಊಟ ಮಾಡು ಅಣ್ಣ ನಿನ್ನ ಕೈಯಾರೆ ಉಣ್ಬೇಕಂತ ಭಾಳ ಆಸೆಗಿದ್ದಣ್ಣ ನೀನೇ ಉಣ್ಸಣ್ಣ ಸರಿ ಈ ಪ್ರಪಂಚದಲ್ಲಿ ಅಣ್ಣ ತಮ್ಮಳು ಎಷ್ಟೇ ಜಗಳಾಡಿ ಗುದ್ದಾಡಿ ಮಾತು ಬಿಟ್ಟಿರ್ಬೋದು ಆದ್ರೆ ಅಣ್ಣ ತಮ್ಮಳನ್ನ ಯಾವತ್ತೂ ಬಿಟ್ಟಿಲ್ಲ ಇವ್ರು ನೋಡ್ರ ಕಣ್ಣಿಗೆ ಮಾತ್ರ ಹಣ್ಣು ಕಾಣ್ರೆ ತಮ್ಗಾಗಲ್ಲ ತಮ್ಮ ಕಾಣ್ರೆ ಹಣ್ಣಿಗಾಗಲ್ಲ ಅನ್ನೋ ಥರನೇ ಇರ್ತಾರೆ ಆದ್ರೆ ಹಣ್ಣಿಗೆ ಏನಾರಾದ್ರೆ ತಮ್ಮ ಸುಮ್ಕಿರಲ್ಲ ತಮ್ಮಿಗೆ ಏನಾರಾದ್ರೆ ಅಣ್ಣ ಸುಮ್ಕಿರಲ್ಲ ಇದು ನಮ್ದು ಅಷ್ಟ ಅಲ್ಲ ಈ ಪ್ರಪಂಚದಲ್ಲಿ ಎಲ್ಲ ಅಣ್ಣ ತಮ್ಮಳ ಕತೆ ಇದು ನಾವು ಜಗಳ ಆಡಿದೀವಂತ ತಂದೆ ತಾಯಿಗೆ ನಾವು ಒಬ್ಬನೇ ಮಗ ಅಂತ ಯಾರು ಹೇಳಲ್ಲ ನಾವು ಎಷ್ಟು ಮಂದಿ ಇರ್ತೀವೋ ಅಷ್ಟು ಮಂದಿ ಇದೀವಿ ಅಂತ ಭಾಳ ಖುಷಿಯಿಂದ ಹೇಳ್ಕೊಳ್ತೀವಿ ಅಲ್ವಾ ನಿಜ ಅನಿಸಿದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ